ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯವರು ಒಂದು AI ಶಿಕ್ಷಕ ಅನ್ನುವಂಥ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ AI ಶಿಕ್ಷಕ ಹುದ್ದೆಯ ಬಗ್ಗೆ, ಅವರದು ವಯೋಮಿತಿ ಏನು, ವಿದ್ಯಾರ್ಹತೆ ಏನು ವೇತನ ಶ್ರೇಣಿ ಮತ್ತು ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತದೆ ಮತ್ತು ಸುಮಾರು 1600 ಹುದ್ದೆಗಳನ್ನು ಅವರು ತುಂಬ್ತೀವಿ ಅಂತ ಹೇಳಿದ್ದಾರೆ ಈ ವರ್ಷ. ಹೀಗಾಗಿ ಇದರೆಲ್ಲದರ ಕುರಿತಾಗಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಬರ್ತಂಥ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿದೆ, ಒಂದು ತಿಂಗಳ ಹಿಂದೆ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಿದರು. ಅದು ಕಂಪ್ಯೂಟರ್ ಶಿಕ್ಷಕ ಅಂತೇಳಿ ಹುದ್ದೆಯನ್ನು ಕ್ರಿಯೇಟ್ ಮಾಡಿದರು. ಈಗ ಆ ಹುದ್ದೆ ಅನುಗುಣವಾಗಿ HSTRದಲ್ಲಿ ಆಗಿರ್ಬೋದು, ವಸತಿ ಶಾಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಮುಂದುವರೆದು ಈಗ ಇನ್ನೊಂದು ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಏನು ಅಂತಂದರೆ AI ಶಿಕ್ಷಕ ಅಂತೇಳಿ. ಪ್ರೆಸೆಂಟ್ಲಿ ಅದನ್ನು ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇದಕ್ಕಿದ್ದು ಇನ್ನೂ ಯಾವುದೇ ರೀತಿಯಾದಂಥ ಕರಡು ನಿಯಮಗಳನ್ನು ರೂಪಿಸಿಲ್ಲ. ತುರಾತುರಿಯಲ್ಲಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಡಿಯಲ್ಲಿ ಏನಾಗಿದೆ, ಥರ್ಡ್ ಲ್ಯಾಂಗ್ವೇಜನ್ನು ಕ್ಯಾನ್ಸಲ್ ಮಾಡಿರುವುದರಿಂದ ಮೂರನೆಯ ಲ್ಯಾಂಗ್ವೇಜಿಗೆ ಪರ್ಯಾಯವಾಗಿ ಈ ಒಂದು AI ಶಾಲೆಯಲ್ಲಿ ಅಳವಡಿಸುವ ಸಲುವಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಅಡಿಯಲ್ಲಿ ಸುಮಾರು 16/7/2026 ಇದನ್ನು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸುತ್ತೋಲೆಯನ್ನು ಕೊಟ್ಟು ಈಗ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದಾರೆ. ತದನಂತರ ಮುಂದಿನ ವರ್ಷ ಏನು ಮಾಡ್ತಾರೆ ಅಂದರೆ ಖಾಯಂ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಚಾನ್ಸಸ್ ಇದೆ. ಓಕೆ, ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡ್ರಿ, ಏನು ಹೇಳ್ತಾ ಬರ್ತಾರೆ ಅಂದರೆ 2026-27ನೇ ಸಾಲಿನಲ್ಲಿ PAB ಅನುಮೋದನಾ ಮಂಡಳಿ 29/6/2026 ಅನ್ವಯ. ಓಕೆ, ಇದರ ಅನ್ವಯ ಏನು ಮಾಡ್ತಾರೆ ಅಂತಂದರೆ ರಾಜ್ಯ ಸರ್ಕಾರ ನಿರ್ದೇಶನ ಹಾಗೂ 2000 ಅನುಮೋದನೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಡಿಯಲ್ಲಿ AI ಅಂದರೆ ಪ್ರೆಸೆಂಟ್ಲಿ ಶಾಲೆಗಳಲ್ಲಿ ಈಗ AI ಜಮಾನ ಇರೋದರಿಂದ, AI ಯುಗ ಇರೋದರಿಂದ ವಿದ್ಯಾರ್ಥಿಗಳಿಗೆ AI ಸ್ಕಿಲ್ಲನ್ನು ಕಲಿಸಬೇಕು ಅಂತ ಬಂದಿದೆ. ಹೀಗಾಗಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಅವರು ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಆಲ್ರೆಡಿಯಾಗಿ ಸುಮಾರು AI 1180 ಹೊಸದಾಗಿ ಅನುಮೋದಿತ ಸರ್ಕಾರಿ ಪ್ರೌಢಶಾಲೆಗಳಿಗೆ AI ಅನುಮತಿಯನ್ನು ಕೊಟ್ಟಿದ್ದಾರೆ. ಹಿಂದೆ ಒಂದು 300 ಇದ್ದು ಟೋಟಲ್ ಆಗಿ 1642 ಶಾಲೆಗಳಿಗೆ AI ಅನುಮತಿ. ಈಗ ಪ್ರೆಸೆಂಟ್ಲಿ ಏನು ಮಾಡಿದ್ದಾರೆ, 1600 ಏನು ಹುದ್ದೆಗಳಿಂದಲ್ಲ AI ಹುದ್ದೆಗಳು ಅಂದರೆ AI ಶಿಕ್ಷಕರ ಒಂದು ಅತಿಥಿ ಶಿಕ್ಷಕರನ್ನು ನೇಮಕಾತಿಯನ್ನು ಮಾಡಿಕೊಳ್ತಿದ್ದಾರೆ. ಅಂದರೆ ಇನ್ನು ಮುಂದಿನ ದಿನದಲ್ಲಿ ಏನಾಗುತ್ತೆ, ಇವನ್ನೇ ಏನು ಮಾಡ್ತಾರೆ, ಕರಡು ನಿಯಮ ಮಾಡಿಕೊಂಡು ನೇರ ನೇಮಕಾತಿ ಮೂಲಕ ಪರೀಕ್ಷೆಗಳ ಮೂಲಕ ಯಾವ ರೀತಿ ಕಂಪ್ಯೂಟರ್ ಶಿಕ್ಷಕರದ್ದು ಮಾಡಿದರೋ ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಚಾನ್ಸಸ್ ಇದೆ. ಹೀಗಾಗಿ ಒಟ್ಟು ಹುದ್ದೆಗಳ ಸಂಖ್ಯೆ ಈ ವರ್ಷ ಎಷ್ಟಿದೆ ಅಂತಂದರೆ 1642 ಅತಿಥಿ AI ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತಾರೆ. ಹಾಗಿತ್ತಂದರೆ ಇವರಿಗೆ ಯಾವ ರೀತಿಯಾಗಿ ಸ್ಯಾಲ್ರಿಯನ್ನು ಕೊಡ್ತಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಸುಮಾರು ಗೌರವಧನ 20,000 ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಶಿಕ್ಷಕನಿಗೆ, ಅತಿಥಿ ಶಿಕ್ಷಕನಿಗೆ 10,500 ಕೊಟ್ಟರೆ ಇವರು AI ಶಿಕ್ಷಕರಿಗೆ 20,000 ಗೌರವಧನವನ್ನು ನೀಡಬೇಕು ಅಂಥೇಳಿ ಇದು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಆಯ್ಕೆ ಯಾವ ರೀತಿ ಮಾಡ್ಕೊಳ್ತಾರೆ ಅಂತಂದರೆ ಅಲ್ಲೇ ಪಂಚಾಯಿತಿ ಮಟ್ಟದಲ್ಲಿ ಯಾರು SDM ಸದಸ್ಯರು ಇರ್ತಾರಲ್ಲ, SDM ಸದಸ್ಯರು, ಮುಖ್ಯೋಪಾಧ್ಯಾಯರು, ಅಲ್ಲಿ PCM ಶಿಕ್ಷಕರು ಇರ್ತಾರೆ, ಯಾರು ITI ಡಿಪ್ಲೊಮಾ ಮಾಡೋದಂಥ ಪ್ರತಿನಿಧಿಗಳಿರ್ತಾರೆ, BO ಇರ್ತಾರೆ, ಡಯಟ್ನವ್ರು ಇರ್ತಾರೆ, DDPIದವ್ರು ಇರ್ತಾರೆ. ಅಂದರೆ ಇವರ ಒಂದು ಕಮಿಟಿ ಏನು ಮಾಡ್ತಂತಂದರೆ AI ಅತಿಥಿ ಶಿಕ್ಷಕರು ಯಾರು ಕ್ವಾಲಿಫೈಡ್ ಇರುವಂಥ ಅತಿಥಿ ಶಿಕ್ಷಕರಿದ್ದಾರೆ ಅವರನ್ನು ಈಗ ಪ್ರಸ್ತುತ ನೇಮಕಾತಿ ಮಾಡ್ಕೊಳ್ತಾ ಇದೆ. ಓಕೆ, ಹೀಗಾಗಿ ಇಲ್ಲೇನಿದೆ ಅವರ ಒಂದು ಕ್ವಾಲಿಫಿಕೇಷನನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವ್ರದ್ದು ಪ್ರೆಸೆಂಟ್ಲಿ ಏನಾಗಿದೆ ಕ್ವಾಲಿಫಿಕೇಷನ್ ಅಂತ, ಅವರು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ or ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಮಮ್ ಕ್ವಾಲಿಫಿಕೇಷನ್ ಇರಬೇಕು. ಅಂದರೆ ಇದು ಒಂದು ಕ್ವಾಲಿಫಿಕೇಷನ್. ಇನ್ನು ಎರಡನೇದು ಡಿಗ್ರಿ, ಬ್ಯಾಚುಲರ್ ಡಿಗ್ರಿ, ಅದರ ಮೇಲೆ ಅವರು BCA, BSc ಕಂಪ್ಯೂಟರ್ ಸೈನ್ಸ್ ಅಥವಾ BSc ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ 3 ಕೋರ್ಸ್ ಮೇಲೆ ಡಿಗ್ರಿಯನ್ನು ಮಾಡಿರಬೇಕು. ಅಥವಾ PGDCA ಕೋರ್ಸನ್ನು ಮಾಡಿ ಪದವಿ ಆದ ನಂತರ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನುವಂಥ ಒಂದು ಕೋರ್ಸನ್ನಾದರೂ ಮಾಡ್ಕೊಂಡಿರ್ಬೇಕು. ಅಥವಾ ಲೆವೆಲ್ ಸರ್ಟಿಫಿಕೇಟ್ ಅಂತಂದರೆ ಇದು AIಗೆ ಸಂಬಂಧಪಡುವಂಥ ಸರ್ಟಿಫಿಕೇಟ್ಗಳನ್ನು ಕೋರ್ಸನ್ನು ಸಹಿತ ಅವರು ಮಾಡಿರಬೇಕು. ಇಲ್ಲಿ ಮತ್ತು ಮಿನಿಮಮ್ ಕಾಂಪೋನೆಂಟ್ ಅಂತ ಕೊಡ್ತಾರೆ, ರಿಲೆವೆಂಟ್ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ರೀತಿ ಕೊಟ್ಟಿರ್ತಾರೆ. ಇದು ಅಷ್ಟೇನು ಇಂಪಾರ್ಟೆಂಟ್ ಆಗೋದಿಲ್ಲ. ಅಂದರೆ ಒಟ್ಟಾರೆಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಈ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ಈ ಕ್ವಾಲಿಫಿಕೇಷನ್ ಇದ್ಕೊಂಡು ಈ ಒಂದು ಕಮಿಟಿಯವರೇ ಶಾಲಾ ಮಟ್ಟದ ಸಮಿತಿ ಏನು ಮಾಡುತ್ತೆ ಅವರನ್ನು ಇಂಟರ್ವ್ಯೂ ಮಾಡಿಕೊಂಡು ಈಗ ಪ್ರೆಸೆಂಟ್ಲಿ ಏನು ಮಾಡ್ತಾರೆ 1600 ಏನು ಹುದ್ದೆಗಳಿದ್ದಾವೆ ಇವುಗಳಿಗೆ ಇವರು ಒಂದು ಮೀಟಿಂಗ್ ಮಾಡಿ ಇಂಟರ್ವ್ಯೂ ಮಾಡಿಕೊಂಡು ನೇಮಕಾತಿಯನ್ನು ಮಾಡ್ತಾ ಬರ್ತಾರೆ. ಓಕೆ, ಹೀಗಾಗಿ ಇವರು ಇಲ್ಲಿ ನೇಮಕಾತಿ ದಾಖಲಾತಿಗಳನ್ನು ಇವರು ತರಬೇಕು ಅಂತಂದರೆ ನಾರ್ಮಲ್ ಆಗಿ ಇರುವಂಥದ್ದು. ಓಕೆ, ಇದರಲ್ಲಿ ಏನು ಕೊಡ್ತಾರೆ ಅಂತಂದರೆ ಈ ನೇಮಕಾತಿ ಪ್ರಕ್ರಿಯೆ ಕಡ್ಡಾಯವಾಗಿ
7/2026 ಒಳಗೆ ಅಂದರೆ ಈ ಜುಲೈ ಒಳಗಾಗಿಯೇ ಮಾಡ್ಕೋಬೇಕು, ತುರಾತುರಿಯಲ್ಲಿ ನೋಟಿಫಿಕೇಷನ್ ಕೊಟ್ಟು ಮಾಡ್ಕೋಬೇಕು. ಯಾಕಂತಂದರೆ ಈ ಒಂದು ಶಿಕ್ಷಕರ ಒಂದು ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಒಂದು ನ್ಯಾಷನಲ್ ಸ್ಕಿಲ್ ಒಂದು ಕಮಿಟಿ ಹೇಳ್ತಾ ಬರುತ್ತೆ. ಹೀಗಾಗಿ ಇವರಿಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ. ಆಗಸ್ಟ್ ಮೊದಲೇ ವಾರದಲ್ಲಿ ಇವರಿಗೆ ಸ್ವಲ್ಪ ತರಬೇತಿಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ 18/7/2026 ಒಳಗಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎಂದು ಕೊಟ್ಟಿದ್ದಾರೆ. ಅಂದರೆ ಇದನ್ನು ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಮುಂದಿನ ದಿನಗಳಲ್ಲಿ AI ಶಿಕ್ಷಕ ಅನ್ನುವಂಥ ಒಂದು ಹುದ್ದೆ ಸೃಷ್ಟಿಯಾಗುತ್ತದೆ. ಹೀಗಾಗಿ ಯಾರೆಲ್ಲ ಶಿಕ್ಷಕ ವೃತ್ತಿಯಲ್ಲಿ ಬರುವಂಥ ಕ್ಯಾಂಡಿಡೇಟ್ ಇದ್ದರೆ ಅವರು ಈ ಒಂದು ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಮಾಡಿಕೊಡ್ರಿ. ಈಗ ಯಾರು ಆಲ್ಮೋಸ್ಟ್ ಡಿಗ್ರಿ ಕಲಿತಾ ಇರುವಂತಿರ್ಬೋದು, ಓಕೆ, ಅವ್ರು ಈ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಮುಂದೆ AI ಶಿಕ್ಷಕರಾಗಿ ಅರ್ಹತೆ ಹೊಂದಲಿಕ್ಕೆ ಅವಕಾಶಗಳಿದ್ದಾವೆ. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಉಪನ್ಯಾಸಕರ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಸಹಿತ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.